ನ್ಯೂಸ್ ಎಕ್ಸ್‌ಪ್ರೆಸ್ at 6ಕ್ಕೆ ಸ್ವಾಗತ. ನಾನು ಸುಷ್ಮಾ. ಡಿಸೆಂಬರ್ 5ಕ್ಕೆ ನಡೆಯೋ ಕರ್ನಾಟಕ ಬಂದ್ ಹೇಗಿರಲಿದೆ? ಬಸ್, ಆಟೋ, ಟ್ಯಾಕ್ಸಿ, ಟ್ರೈನ್ ಇರೋದಿಲ್ವಾ? ಹಾಲು, ದಿನಸಿ, ತರಕಾರಿ ಸಿಗುತ್ತಾ? ಹೋಟೆಲ್ಗಳ ಕಥೆ? ಜೈಲು ಪಾಲಾದ ಕೊಳ್ಳಿರಾಜ್ಗೆ ಎದುರಾದ ಸಂಕಷ್ಟ ಏನು? ದೆಹಲಿಯಲ್ಲಿ ಸಾಹುಕಾರ್ ಬೀಡು ಬಿಟ್ಟಿರೋದಾದ್ರೂ ಯಾಕೆ? ಕೊರೋನಾ ಲಸಿಕೆ ಜನರ ಕೈ ಸೇರುವುದು ಯಾವಾಗ? ಧ್ರುವ ಸರ್ಜಾ ನೋಡೋಕೆ ಎಂಟ್ರಿ ಕೊಟ್ಟ ಫ್ಯಾನ್ಸ್ಗೆ ಪೊಲೀಸರು ಮಾಡಿದ್ದೇನು? ಇದೆಲ್ಲವನ್ನು ನೋಡೋಣ. ಡಿಸೆಂಬರ್ 5ಕ್ಕೆ ಕರ್ನಾಟಕ ಬಂದ್ ಮರಾಠ ನಿಗಮದ ವಿರುದ್ಧ ಕನ್ನಡಿಗರ ರಣಕಹಳೆ. ಸರ್ಕಾರಕ್ಕೆ ಸಂಘಟನೆಗಳು ಕೊಟ್ಟ ವಾರ್ನಿಂಗ್ ಏನು? ಬಂದ್ ವೇಳೆ ಏನೇನ್ ಸೇವೆ ಇರುತ್ತೆ, ಏನೇನ್ ಇರೋದಿಲ್ಲ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ಬಂದ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮರಾಠ ಅಭಿವೃದ್ಧಿ ನಿಗಮ ರಚನೆ ಖಂಡಿಸಿ ಕನ್ನಡಿಗರು ರಣಕಹಳೆ ಮೊಳಗಿಸಿದ್ದಾರೆ. ಇನ್ನು ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಆಗುವುದು ನಿಶ್ಚಿತವಾಗಿದೆ. ಕನ್ನಡ ಒಕ್ಕೂಟದ ಸಭೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮರಾಠ ಅಭಿವೃದ್ಧಿ ನಿಗಮ ಖಂಡಿಸಿ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಆಗೋದು ಫಿಕ್ಸ್ ಆಗಿದೆ. ನವೆಂಬರ್ 26ರಂದು ಗಡಿ ಬಂದ್ ಮಾಡೋಕೆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ನವೆಂಬರ್ 23ಕ್ಕೆ ಬಳ್ಳಾರಿಯಲ್ಲಿ ಭಾರಿ ಹೋರಾಟ ನಡೆಸೋಕೆ ಕನ್ನಡ ಪರ ಸಂಘಟನೆಗಳು ಪ್ಲಾನ್ ಮಾಡಿವೆ. ಇನ್ನು ನವೆಂಬರ್ 26ರಂದು ಅತ್ತಿಪೆಲೆ ಗಡಿ ಬಂದ್ ಮಾಡಿ ನವೆಂಬರ್ 28ರಂದು ಕೆಆರ್ಪುರಂ ಗಡಿ ಬಂದ್ಗೆ ಎಲ್ಲರೂ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಕಿಚ್ಚು ಹೆಚ್ಚಿಕೊಳ್ಳುವುದು ಪಕ್ಕಾ ಆಗಿದೆ. ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿವೆ. ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಮಾಡುತ್ತೇವೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಟಿವಿ9ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ರು. ಬಂದ್ ಮಾಡಬೇಡಿ ಅಂತ ಸಿಎಂ ಯಡಿಯೂರಪ್ಪ ಹೇಳಬಾರ್ದು. ಡಿಸೆಂಬರ್ 5ರಂದು ಯಾವುದೇ ವಾಹನ ಸಂಚಾರ ಇರಲ್ಲ ಅಂತ ಹೇಳಿದ್ರು. ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಆಗೋದು ಫಿಕ್ಸ್ ಆಗಿದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಬೆಳಗ್ಗೆ 10:30ಕ್ಕೆ ರ್ಯಾಲಿ ಮಾಡ್ತೇವೆ ಅಂತ ಟಿವಿ9ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ರು. ಕರೆ ನೀಡಿರೋ ಕರ್ನಾಟಕ ಬಂದ್ಗೆ ಎಲ್ಲ ಸಂಘಟನೆಗಳು ಬೆಂಬಲ ನೀಡುತ್ತೆ, ಎಲ್ಲರೂ ಬೆಂಬಲ ನೀಡಬೇಕು ಅಂತ ಟಿವಿ9ಗೆ ವಾಟಾಳ್ ನಾಗರಾಜ್ ಮಾಹಿತಿ ನೀಡಿದ್ರು. ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮ ರಚನೆಗೆ ಕನ್ನಡಿಗರಿಂದ ಆಕ್ರೋಶ ವ್ಯಕ್ತವಾಗಿದೆ. ಡಿಸೆಂಬರ್ 5ರಂದು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದು ಓಲಾ ಊಬರ್ ಸಂಘಟನೆಯಿಂದ ಬೆಂಬಲ ಸೂಚಿಸಿವೆ. ಟಿವಿ9ಗೆ ಓಲಾ ಊಬರ್ ಸಂಘಟನೆ ಅಧ್ಯಕ್ಷ ತನ್ವೀರ್ ಮಾಹಿತಿ ನೀಡಿದ್ರು. ಡಿಸೆಂಬರ್ 5ರಂದು ಓಲಾ ಊಬರ್ ಕ್ಯಾಬ್ಗಳನ್ನು ರಸ್ತೆಗೆ ಇಳಿಸದಿರಲು ಓಲಾ ಊಬರ್ ಸಂಘಟನೆ ನಿರ್ಧಾರ ಮಾಡಿದೆ. ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮ ರಚನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಡಿಸೆಂಬರ್ 5ರಂದು ಕನ್ನಡ ಪರ ಸಂಘಟನೆಗಳು ಕರುನಾಡು ಬಂದ್ಗೆ ಕರೆ ನೀಡಿವೆ. ಕರ್ನಾಟಕ ಬಂದ್ಗೆ ಆಟೋ ಚಾಲಕರ ಸಂಘಟನೆಗಳು ಸಂಪೂರ್ಣ ಬೆಂಬಲ ಘೋಷಣೆ ಮಾಡಿವೆ. ಡಿಸೆಂಬರ್ 5ರಂದು ಆಟೋಗಳನ್ನು ರಸ್ತೆಗೆ ಇಳಿಸದೇ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಡಿಸೆಂಬರ್ 5ರಂದು ಕರೆ ನೀಡಿರೋ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘ ನೈತಿಕ ಬೆಂಬಲ ಘೋಷಣೆ ಮಾಡಿದೆ. ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರೋ ಬಂದ್ಗೆ ನೈತಿಕ ಬೆಂಬಲ ಮಾತ್ರ ನೀಡ್ತೀವಿ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ರು. ಮರಾಠ ಅಭಿವೃದ್ಧಿ ನಿಗಮವನ್ನ ನಾವು ವಿರೋಧ ಮಾಡ್ತೀವಿ, ಕೇವಲ ನೈತಿಕ ಬೆಂಬಲ ಮಾತ್ರ ನೀಡ್ತೇವೆ, ನಾವು ಭಯ ಬಿದ್ದು ಯಾರಿಗೂ ಬೆಂಬಲ ನೀಡೋದಿಲ್ಲ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ರು. ಡಿಸೆಂಬರ್ 5ರಂದು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಲಾರಿ ಮಾಲೀಕರ ಸಂಘ ನೈತಿಕ ಬೆಂಬಲ ಸೂಚಿಸಿದೆ. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ನಾವು ವಿರೋಧ ಮಾಡ್ತೀವಿ. ನವೆಂಬರ್ 25ರಂದು ಲಾರಿ ಮಾಲೀಕರ ಜೊತೆಗೆ ಸಭೆ ಮಾಡ್ತೇವೆ. ಈಗಾಗಲೇ ಲಾರಿ ಹೊರಗಡೆ ಇದೆ. ಸಭೆ ಮಾಡಿದ ಬಳಿಕ ಕರ್ನಾಟಕ ಬಂದ್ಗೆ ಬೆಂಬಲಿಸುವ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಹೇಳಿದ್ರು. ಡಿಸೆಂಬರ್ 5ರಂದು ಕರೆ ನೀಡಿರೋ ಕರ್ನಾಟಕ ಬಂದ್ಗೆ ನಿರ್ಧಾರ ಮಾಡಿಲ್ಲ ಅಂತ ಟಿವಿ9ಗೆ ಕರವೇ ಅಧ್ಯಕ್ಷ ಟಿಎ ನಾರಾಯಣಗೌಡ ಹೇಳಿದ್ರು. ನವೆಂಬರ್ 25ರಂದು ರಾಜ್ಯ ಮಟ್ಟದ ಸಭೆ ನಡೆಸಿ ನಿರ್ಧಾರವನ್ನ ಕೈಗೊಳ್ತೀವಿ. ಬಂದ್ ಮಾಡುವುದು ಹೇಳಿದಷ್ಟು ಸುಲಭವಾಗಿರೋದಿಲ್ಲ. ಕೋವಿಡ್ನಿಂದ ಹಲವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಪದೇ ಪದೇ ಬಂದ್ ಮಾಡೋದು ಒಳ್ಳೆಯದಲ್ಲ ಅಂತ ಟಿವಿ9ಗೆ ಕರವೇ ಅಧ್ಯಕ್ಷ ಟಿಎ ನಾರಾಯಣಗೌಡ ಹೇಳಿದ್ರು. ಕೊಳ್ಳಿರಾಜ್ ಸಂಪತ್ಗೆ ಕೋರ್ಟ್ ಕೊಟ್ಟ ಶಾಕ್ ಏನು? ಮಿತ್ರ ಮಂಡಳಿಗೆ ಮಂತ್ರಿ ಪಟ್ಟ ಕೊಡಿಸೋಕೆ ಸಾಹುಕಾರ್ ಕಸರತ್ತು ಹೇಗಿದೆ? ಶಾಲೆಗಳ ಬಾಗಿಲು ತೆರೆಯೋ ಬಗ್ಗೆ ಸಚಿವರು ಕೊಟ್ಟ ಸುಳಿವು ಏನು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಜೆಹಳ್ಳಿ ಕೆಜಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬೆಂಕಿ ಗಲಾಟೆ ಕೇಸ್ನಲ್ಲಿ ಲಾಕ್ ಆಗಿರೋ ಮಾಜಿ ಮೇಯರ್ ಸಂಪತ್ರಾಜ್ ಜೈಲು ಪಾಲಾಗಿದ್ದಾರೆ. ನವೆಂಬರ್ 24ರವರೆಗೂ ಸಂಪತ್ರಾಜ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ 67ನೇ ಸಿಸಿಎಚ್ ಜಡ್ಜ್ ಕಾತ್ಯಾಯಿನಿ ಆದೇಶ ಹೊರಡಿಸಿದ್ದಾರೆ. ಕೊಳ್ಳಿರಾಜ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ಶಾಸಕರ ಮನೆಗೆ ಬೆಂಕಿ ಹಾಗೂ 2 ಠಾಣಾ ವ್ಯಾಪ್ತಿಯಲ್ಲಿ ಗಲಭೆ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಮೇಯರ್ ಸಂಪತ್ರಾಜ್ಗೆ ಜೈಲನ್ನು ಸಂಕಷ್ಟ ತಪ್ಪಿಲ್ಲ. ಇನ್ನು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರೋ ಕೊಳ್ಳಿರಾಜ್ನನ್ನ ಜೈಲಲ್ಲೇ ಎನ್ಐಎ ಅಧಿಕಾರಿಗಳು ಡ್ರಿಲ್ ಮಾಡಲಿದ್ದಾರೆ. ನವೆಂಬರ್ 23, 24ರಂದು ಜೈಲಿನಲ್ಲಿ ವಿಚಾರಣೆಯನ್ನು ನಡೆಸೋಕೆ ಎನ್ಐಎ ಅಧಿಕಾರಿಗಳಿಗೆ ಕೋರ್ಟ್ ಅನುಮತಿ ನೀಡಿದೆ.
ಮರಾಠ ನಿಗಮ ರಚನೆ ವಿರೋಧಿಸಿ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿವೆ. ಬಂದ್ ಮಾಡಿದರೆ ಜೈಲಿಗೆ ಕಳಿಸುವುದಾಗಿ ಹೇಳ್ತಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ನಟ ಮುಖ್ಯಮಂತ್ರಿ ಚಂದ್ರು ಟಾಂಗ್ ಕೊಟ್ರು. ಕೆಲವು ಮಂತ್ರಿಗಳು ಕೂಡ ಜೈಲಿಗೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವರು ಹೋಗೋರಿದ್ದಾರೆ. ಹೀಗಾಗಿ ನಾವು ಕೂಡ ಜೈಲಿಗೆ ಹೋಗೋಕೆ ಸಿದ್ಧ. ಆದರೆ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ನಟ ಮುಖ್ಯಮಂತ್ರಿ ಚಂದ್ರು ಎಚ್ಚರಿಕೆ ರವಾನಿಸಿದ್ರು. ಡಿಸೆಂಬರ್ 5ರಂದು ಕನ್ನಡ ಪರ ಸಂಘಟನೆಗಳು ನೀಡಿರೋ ಬಂದ್ ಕಿಚ್ಚು ಹೊತ್ತಿಕೊಳ್ಳೋದು ಪಕ್ಕಾ ಆಗಿದೆ. ಕರ್ನಾಟಕ ಬಂದ್ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಕಾನೂನು ಸಚಿವ ಮಾಧುಸ್ವಾಮಿ ಹೀಗೆ ಮಾಡುವುದು ತಪ್ಪು ಅಂತ ಬೆಂಗಳೂರಿನಲ್ಲಿ ಸಾರಾ ಗೋವಿಂದ್ ಹೇಳಿದ್ರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಪಾಳೆಗಾರರ ಆಳ್ವಿಕೆಯಲ್ಲ. ಮರಾಠ ಅಭಿವೃದ್ಧಿ ನಿಗಮ ವಾಪಸ್ ಪಡೆದರೆ ಬಂದಿರಲ್ಲ. ನಿಗಮ ವಾಪಸ್ ಪಡೆಯದಿದ್ದರೆ ನಾವು ಬಂದ್ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಾರಾ ಗೋವಿಂದ್ ಎಚ್ಚರಿಕೆ ಕೊಟ್ಟರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯೂ ಇಲ್ಲ ಪುನಾರಚನೆ ಅನ್ನೋದು ಇನ್ನು ಸಸ್ಪೆನ್ಸ್ ಆಗಿ ಉಳಿದಿದೆ. ಮಂತ್ರಿ ಪಟ್ಟಕ್ಕಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಲಾಬಿ ನಡೆಸುತ್ತಿರುವ ಬೆನ್ನಲ್ಲೇ ಸಚಿವ ಸಂಪುಟ ಸರ್ಜರಿ ಅಖಾಡಕ್ಕೆ ಬಿಎಲ್ ಸಂತೋಷ್ ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರನ್ನ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ರಾಜ್ಯದಿಂದ ಹೋಗಿದ್ದ ಯಾರೊಂದಿಗೂ ಚರ್ಚಿಸದ ಸಂತೋಷ್ ಸಾಹುಕಾರ್ ಜೊತೆ ಮಾತುಕತೆ ನಡೆಸಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ ಅನ್ನೋ ಕುತೂಹಲದ ನಡುವೆ ಬೆಂಬಲಿತ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿಸೋಕೆ ಸಾಹುಕಾರ್ ಕಸರತ್ತು ನಡೆಸುತ್ತಿದ್ದಾರೆ. ಸರ್ಕಾರ ರಚನೆಗೆ ನೆರವಾದವರಿಗೆ ಅನ್ಯಾಯವಾಗಬಾರದು, ಪಕ್ಷ ಬಿಟ್ಟು ಬಂದ ಶಾಸಕರಿಗೆ ಸಚಿವ ಸ್ಥಾನ ಸಿಗುವಂತೆ ಮಾಡಿ ಅಂತ ಬಿಎಲ್ ಸಂತೋಷ್ ಬಳಿ ರಮೇಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಎಲ್ಲರೂ ಕಾರಣ, ಅವರಿಗೆ ನ್ಯಾಯ ಕೊಡಿಸುವಂತೆ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ಕೇಸರಿ ನಾಯಕರನ್ನ ಕೆರಳಿಸಿದೆ. ಆರ್ಎಸ್ಎಸ್ ಬಗ್ಗೆ ತಿಳುವಳಿಕೆ ಇಲ್ಲದವರು ಹೀಗೆ ಮಾತನಾಡ್ತಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಟಾಂಗ್ ಕೊಟ್ಟರು. ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಎಲ್ಲ ಸಮುದಾಯವನ್ನ ಆರ್ಎಸ್ಎಸ್ ಗೌರವಿಸುತ್ತೆ. ಆದರೆ ಸಿದ್ದರಾಮಯ್ಯ ಅವರಿಗೆ ಇದರ ಅರಿವಿಲ್ಲದೆ ಮಾತನಾಡುತ್ತಿದ್ದಾರೆ. ಅವರಿಗೆ ವಿಷಯ ಗೊತ್ತಿಲ್ಲದಿದ್ದರೆ ಸಂಘದ ಕಚೇರಿಗೆ ಹೋಗ್ಲಿ, ಅಲ್ಲಿಗೆ ಹೋಗಿ ಮಾಹಿತಿನ ತಿಳ್ಕೊಳ್ಳಿ ಅಂತ ಟಕ್ಕರ್ ಕೊಟ್ಟರು. ರಾಜ್ಯದಲ್ಲಿ ಕೊರೋನಾ ಆರ್ಭಟದ ನಡುವೆ ಶಾಲೆ ಆರಂಭವಾಗುತ್ತಾ ಇಲ್ವಾ ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ. ಶಾಲೆ ಆರಂಭಿಸುವ ಬಗ್ಗೆ ಇನ್ನೂ ಸಾಕಷ್ಟು ಗೊಂದಲವಾಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸುರೇಶ್ ಕುಮಾರ್ ಹೇಳಿದ್ರು. ಒಂದು ವರ್ಗ ಶಾಲೆ ಆರಂಭಿಸಿ ಅಂತ ಹೇಳುತ್ತೆ, ಇನ್ನೊಂದು ವರ್ಗ ಶಾಲೆ ಬೇಡ ಅಂತಿದೆ. ಶಾಲೆ ಆರಂಭಿಸದೇ ಇದ್ರೆ ಬಾಲಕಾರ್ಮಿಕರ ಸಂಖ್ಯೆ ಹೆಚ್ಚಾಗುತ್ತೆ. ಶಾಲೆ ಆರಂಭಿಸುವ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ರಾಜ್ಯದಲ್ಲಿ ಶಾಲೆಗಳ ಬಾಗಿಲು ತೆರೆಯುವ ಬಗ್ಗೆ ಇನ್ನೂ ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸುರೇಶ್ ಕುಮಾರ್ ಮಾಹಿತಿ ನೀಡಿದ್ರು. ಬೆಂಗಳೂರಿನಲ್ಲಿ ತಂತ್ರಜ್ಞಾನ ಮೇಳ 2020 ನಡೀತಾ ಇದೆ. ಕೊರೋನಾ ಹಿನ್ನೆಲೆ ವರ್ಚುವಲ್ನಲ್ಲಿ ತಂತ್ರಜ್ಞಾನ ಮೇಳ ಆಯೋಜಿಸಲಾಗಿದೆ. ಇಂದು ಮತ್ತು ನಾಳೆ ಕೂಡ ಬೆಂಗಳೂರಿನಲ್ಲಿ ತಂತ್ರಜ್ಞಾನ ಮೇಳ ನಡೆಯಲಿದೆ. ಈ ತಂತ್ರಜ್ಞಾನ ಮೇಳದಲ್ಲಿ ಭಾಗವಹಿಸಿ ಜನರು ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ಭೀಕರ ಅಪಘಾತಕ್ಕೆ ಮೂವರು ಉಸಿರು ಚೆಲ್ಲಿದ್ದು ಎಲ್ಲಿ? ಸಿಸಿಬಿ ಕ್ಯಾಮೆರಾದಲ್ಲಿ ಸೆರೆಯಾದ ಭಯಾನಕ ಆಕ್ಸಿಡೆಂಟ್ ಹೇಗಿದೆ? ಬಾಲ ಬಿಚ್ಚಿದ ರೌಡಿಗಳಿಗೆ ಎಸ್ಪಿ ಕೊಟ್ಟ ಮಾಂಚ ಹೇಗಿತ್ತು? ನಡು ರೋಡ್ನಲ್ಲಿ ಬ್ಲಾಕ್ ಕೋಬ್ರಾ ಜರ್ನಿಯೇ ಭಯಾನಕ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ನಿಟ್ಟಾಳಿ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮೂವರು ಅಸುನೀಗಿದ್ದಾರೆ. ನಿಟ್ಟಾಳಿ ಗ್ರಾಮದ ಬಳಿ ಬೈಕ್ ಮತ್ತು ಟೆಂಪೋ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿವೆ. ಮಿನಿ ಬಸ್ನಲ್ಲಿದ್ದ ಅಜ್ಜಿ ಬೈಕ್ ಸವಾರ ಅಸುನೀಗಿದ್ದಾರೆ. 9 ಜನರಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಮೂವರು ಬಾದಾಮಿ ತಾಲೂಕಿನ ಅಗಸನಕೊಪ್ಪ ನಿವಾಸಿಗಳು ಅಂತ ಹೇಳಲಾಗಿದೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಬಳಿ ನಿಯಂತ್ರಣ ತಪ್ಪಿ ಲಾರಿಯೊಂದು ಪಲ್ಟಿ ಹೊಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 212ರಲ್ಲಿ ಅವಘಡ ಸಂಭವಿಸಿದ್ದು, ಜಾನುವಾರು ಫೀಡ್ಸ್ ತುಂಬಿಕೊಂಡು ತೆರಳುತ್ತಿದ್ದಾಗ ಲಾರಿ ಮುಗುಚಿ ಬಿದ್ದಿದೆ. ಘಟನೆಯಲ್ಲಿ ಚಾಲಕನಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗದಗದಲ್ಲಿರೋ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಕಟ್ಟಡ ಕಂಡು ಪಶು ಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟ ಕಟ್ಟಡ ನೋಡಿ ಕಾಮಗಾರಿ 3rd ಕ್ಲಾಸ್ ಆಗಿದೆ ಅಂತ ಗರಂ ಆಗಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳಪೆ ಕೆಲಸಕ್ಕೆ ನಿರ್ಮಾಣವಾದ 3 ವರ್ಷಕ್ಕೆ ಕಟ್ಟಡ ಬಿರುಕು ಬಿದ್ದಿದೆ. ತನಿಖೆಗೆ ಸೂಚಿಸುತ್ತೇನೆ ಅಂತ ಸಚಿವ ಚೌಹಾಣ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅಪರಾಧ ಕೃತ್ಯ ಹೆಚ್ಚಾಗ್ತಿರೋ ಕಾರಣದಿಂದಾಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ರೌಡಿಗಳ ಪರೇಡ್ ನಡೆಸಲಾಯಿತು. ಈ ವೇಳೆ ಗನ್ ತೋರಿಸಿ ಹೆದರಿಸಿದ ಆರೋಪಿಯೊಬ್ಬನಿಗೆ ಎಸ್ಪಿ ಕಪಾಳ ಮೋಕ್ಷ ಮಾಡಿದ್ದಾರೆ. ರೌಡಿಯ ತಲೆಗೂದಲು ಹಿಡಿದು ಕೆನ್ನೆಗೆ ಎಸ್ಪಿ ಅನುಪಮ್ ಅಗರ್ವಾಲ್ ಏಟು ಕೊಟ್ಟಿದ್ದಾರೆ. ಅಪರಾಧದ ಕೃತ್ಯದಲ್ಲಿ ತೊಡಗದಂತೆ ರೌಡಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ 110ಕ್ಕೂ ಹೆಚ್ಚು ರೌಡಿಗಳು ಪರೇಡ್ನಲ್ಲಿ ಭಾಗವಹಿಸಿದ್ರು.
ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮುಲರಹಳ್ಳಿಯಲ್ಲಿ ಕಾಳಿಂಗ ಸರ್ಪವೊಂದು ಕಾರಿಗೆ ಅಡ್ಡ ಬಂದಿದೆ. ಗುತ್ತಿಹಳ್ಳಿ ಗ್ರಾಮದ ಪ್ರವೀಣನವರು ಮನೆಗೆ ಹೋಗುತ್ತಿದ್ದಾಗ ಸರ್ಪ ಅಡ್ಡ ಬಂದಿದ್ದು 10 ನಿಮಿಷಗಳ ಬಳಿಕ ರಸ್ತೆ ಬದಿಗೆ ಸರಿದಿದೆ. ಕತ್ತಲಾಗುತ್ತಲೇ ಮುರಲಹಳ್ಳಿ, ಗುತ್ತಿಹಳ್ಳಿ ಸೇರಿ ಕೆಲ ಗ್ರಾಮಗಳ ಸುತ್ತಮುತ್ತ ಕಾಳಿಂಗ ಸರ್ಪಗಳು ರಸ್ತೆಗೆ ಬರುತ್ತಿದ್ದು ಸ್ಥಳೀಯರನ್ನ ಆತಂಕಕ್ಕೆ ದೂಡಿದೆ. ಕಾಳಿಂಗನ ರಸ್ತೆ ಜರ್ನಿ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಪೊಲೀಸರು ಲಘು ಲಾಠಿ ಪ್ರಯೋಗಿಸಿದ್ದಾರೆ. ನಟ ಧ್ರುವ ಸರ್ಜಾ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದಿದ್ದು, ಈ ವೇಳೆ ಫ್ಯಾನ್ಸ್ ನಿಯಂತ್ರಿಸೋಕೆ ಆಗದೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಕೊಂಡಯ್ಯ ಹಾರ್ಡ್ವೇರ್ ಮಳಿಗೆ ಉದ್ಘಾಟನೆಗೆ ಬಂದಿದ್ದ ಧ್ರುವ ಸರ್ಜಾ ಅವರನ್ನ ರಸ್ತೆಯುದ್ದಕ್ಕೂ ಸಾವಿರಾರು ಫ್ಯಾನ್ಸ್ ನೋಡೋಕೆ ಜಮಾಯಿಸಿದ್ರು. ಅಭಿಮಾನಿಗಳನ್ನ ಕಾಣುತ್ತಲೇ ಪುಳಕಿತರಾದ ಧ್ರುವ ಕೈಬೀಸಿ ಮುಗುಳ್ನಗೆ ಬೀರಿದ್ರು. ಬಗೆದಷ್ಟು ಬಯಲಾಗ್ತಾನೆ ಇದೆ ಹ್ಯಾಕಿಂಗ್ ಶ್ರೀಕಿ ಮಸಲತ್ತು. ಹ್ಯಾಕಿಂಗ್ ಮಾಸ್ಟರ್ ಶ್ರೀಕೃಷ್ಣ ಬಾಯ್ಬಿಟ್ಟ ಸತ್ಯ ಏನು? ಮಹಾನ್ ಕಿಲಾಡಿ ಕಂಡವರ ಮೊಬೈಲ್ ಯೂಸ್ ಮಾಡ್ತಾ ಇದ್ದಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನ ಬೆನ್ನು ಬಿದ್ದಿರೋ ಸಿಸಿಬಿ ಅಧಿಕಾರಿಗಳು ಒಬ್ಬೊಬ್ಬರನ್ನೇ ಲಾಕ್ ಮಾಡ್ತಿದ್ದಾರೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಯನ್ನ ಲಾಕ್ ಮಾಡಿರೋ ಸಿಸಿಬಿ ಇಂಚಿಂಚು ಮಾಹಿತಿ ಕೆದಕ್ತಾ ಇದೆ. ವಿಶ್ವದ ಮೋಸ್ಟ್ ವಾಂಟೆಡ್ ಹ್ಯಾಕರ್ಗಳಲ್ಲಿ ಒಬ್ಬನಾದ ಶ್ರೀಕಿ ಜಾಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹರಡಿಕೊಂಡಿದೆಯಂತೆ. ಅದರಲ್ಲೂ ಬೆಂಗಳೂರಿನ ಎಸ್ಪಿಟ್ ಸಾಮ್ರಾಜ್ಯದ ಕಿಂಗ್ ಪೆನ್ ಸುನೀಶ್ ಹೆಗ್ಡೆ ಪಾಲಿಕೆ ಶ್ರೀಕೃಷ್ಣ ಚಿನ್ನದ ಮೊಟ್ಟೆಯಾಗಿದ್ದಂತೆ ಶ್ರೀಕಿಗೆ ಬೇಕಾಗಿದ್ದನ್ನ ನೀಡಿ ಹ್ಯಾಕಿಂಗ್ ಕೆಲಸ ಮಾಡಿಸ್ತಿದ್ದ ಅನ್ನೋ ಬೆಚ್ಚಿ ಬೀಳಿಸುವ ಸಂಗತಿ ಬಯಲಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿರೋ ಮೋಸ್ಟ್ ವಾಂಟೆಡ್ ಸೈಬರ್ ಕ್ರಿಮಿನಲ್ ಶ್ರೀಕಿಯನ್ನ ಅಮೆರಿಕದ ಎಫ್ಬಿಐ ಕೂಡ ಹುಡುಕ್ತಿತ್ತಂತೆ. ಅಲ್ಲದೆ ಸಿಸಿಬಿ ವಿಚಾರಣೆ ವೇಳೆ ಕಿರಾತಕ ಶ್ರೀಕಿ ಇಂಟರ್ನ್ಯಾಷನಲ್ ಲಿಂಕ್ ಬಾಯ್ಬಿಟ್ಟಿದ್ದಾನೆ. ರಷ್ಯಾದ ಹ್ಯಾಕರ್ ಜೊತೆಗೂ ಸಂಪರ್ಕದಲ್ಲಿ ಇದ್ದಂತೆ ರಾಜ್ಯದ ಪ್ರಭಾವಿ ರಾಜಕಾರಣಿಗಳ ಆಪ್ತನಾಗಿರೋ ಸುನೀಶ್ ಹೆಗ್ಡೆ ಕರಾಳ ಮುಖ ಬಯಲಾಗಿದೆ. ರಾಜಕಾರಣಿಗಳ ಮಕ್ಕಳ ವಿದೇಶಿ ಹೂಡಿಕೆಗಳಲ್ಲಿ ಸುನೀಶ್ ಲಿಂಕ್ ಇರ್ತಿತ್ತು ಅನ್ನೋದು ಶ್ರೀಕಿ ಬಾಯ್ಬಿಟ್ಟಿದ್ದಾನೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದಲ್ಲಿ ಲಾಕ್ ಆಗಿರೋ ಶ್ರೀಕಿ ಅಸಲಿ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಡೇಟಾ ಕಳ್ಳತನ ಮಾಡೋದ್ರಲ್ಲಿ ನಿಸ್ಸೀಮನಾಗಿದ್ದ ಶ್ರೀಕಿ ಮೊದಲೇ ಅಂತಾರಾಷ್ಟ್ರೀಯ ಹ್ಯಾಕರ್ ಆಗಿದ್ದಂತೆ ಸೈಬರ್ ಲೋಕದ ಡೇಟಾ ಕದ್ದು ಬ್ಲಾಕ್ ಮೇಲ್ ಮಾಡಿ ಭಾರಿ ಹಣ ವಸೂಲಿ ಮಾಡ್ತಿದ್ದಂತೆ. ಗೇಮಿಂಗ್ ಆಪ್ ಸಾಫ್ಟ್ವೇರ್ ಕಂಪನಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ಕದ್ದಿರೋ ಡೇಟಾ ಮೂಲಕ ಕಂಪನಿ ಮಾಲೀಕರಿಗೆ ಬೆದರಿಕೆ ಹಾಕಿ ಕೋಟಿ ವಸೂಲಿ ಮಾಡ್ತಿದ್ದ ಹ್ಯಾಕರ್ ಶ್ರೀಕಿ ದುಡ್ಡನ್ನ ಆರೋಪಿ ಸುನೀಶ್ ಹೆಗ್ಡೆ ಹೂಡಿಕೆ ಮಾಡ್ತಿದ್ದ ಅನ್ನೋ ಸತ್ಯ ಬಟಾ ಬಯಲಾಗಿದೆ. ಇನ್ನೊಂದು ಸ್ಫೋಟದ ವಿಷಯ ಅಂದ್ರೆ ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ನಲ್ಲೂ ಖತರ್ನಾಕ್ ಶ್ರೀಕಿ ಆಟ ಆಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದ ಸ್ಕ್ಯಾಮ್ನಲ್ಲೂ ಶ್ರೀಕಿಯ ಕೈವಾಡ ಇದೆಯಂತೆ. ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ ಸಂಬಂಧ ಆಸ್ಟ್ರೇಲಿಯಾ ಪೊಲೀಸರು ಕೆಲವು ಹ್ಯಾಕರ್ಗಳನ್ನ ಬಂಧಿಸಿದ್ರು. ಆದ್ರೆ ಈ ಹ್ಯಾಕರ್ಗಳಿಗೆ ಕ್ರೆಡಿಟ್ ಕಾರ್ಡ್ಗಳನ್ನ ಶ್ರೀಕಿ ಮಾರಾಟ ಮಾಡಿದ್ದಂತೆ. ತಾನು ಕದ್ದಿದ್ದ ಡೇಟಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಿ ಕೋಟಿ ಹಣ ಗಳಿಸ್ತಾ ಇದ್ದ. ವಿಶ್ವದ ಮೋಸ್ಟ್ ವಾಂಟೆಡ್ ಹ್ಯಾಕರ್ಗಳಲ್ಲಿ ಒಬ್ಬನಾದ ಶ್ರೀಕಿ ಕೇವಲ ಲ್ಯಾಪ್ಟಾಪ್ ಮೂಲಕ ದಂಧೆ ನಡೆಸ್ತಾ ಇದ್ದ. ಅದರಲ್ಲೂ ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಇದುವರೆಗೂ ಸ್ವಂತ ಮೊಬೈಲ್ ಫೋನ್ ಅನ್ನೇ ಶ್ರೀಕಿ ಬಳಕೆ ಮಾಡಿಲ್ವಂತೆ. ಶ್ರೀಕೃಷ್ಣನಿಗೆ ರಷ್ಯಾ ಹ್ಯಾಕರ್ಗಳು ಖತರ್ನಾಕ್ ಪಾಠ ಕಲಿಸಿಕೊಟ್ಟಿದ್ದು, ಮೊಬೈಲ್ ಬಳಸುವ ವ್ಯಕ್ತಿ ಹ್ಯಾಕರ್ ಆಗೋಕೆ ಸಾಧ್ಯವೇ ಇಲ್ಲ ಅಂತ ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸುವ ಸತ್ಯ ಕಕ್ಕಿದ್ದಾನೆ. ಮೊಬೈಲ್ ಬಳಸಿದ್ರೆ ಪೊಲೀಸರ ಕೈಲಿ ಲಾಕ್ ಆಗುವ ಭೀತಿಯಿಂದ ಈ ಪ್ಲಾನ್ ಮಾಡಿದ್ದಂತೆ. ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಬಲೆಗೆ ಬಿದ್ದಿರೋ ಖದೀಮ ಶ್ರೀಕೃಷ್ಣ ಡಿಜಿಟಲ್ ಕರೆನ್ಸಿ ಮೂಲಕ ಡಾರ್ಕ್ ವೆಬ್ನಲ್ಲಿ ವ್ಯವಹಾರ ಮಾಡ್ತಿದ್ದಂತೆ. ದೊಡ್ಡ ಕಂಪನಿಗಳ ವ್ಯವಹಾರವನ್ನೇ ಮೀರಿಸುವಷ್ಟು ಡಾರ್ಕ್ ವೆಬ್ನಲ್ಲಿ ಕೋಟಿ ವಹಿವಾಟು ನಡೆಸಿದ್ದಾನೆ. ಹ್ಯಾಕಿಂಗ್ ತಂತ್ರದ ಮೂಲಕ ಹಲವರಿಗೆ ಡ್ರಗ್ಸ್ ವೆಪನ್ಸ್ ಖರೀದಿ ಮಾಡಿ ಕೊಟ್ಟಿದ್ದಂತೆ. ಕಿರಾತಕ ಶ್ರೀಕೃಷ್ಣ ಬಾಯ್ಬಿಟ್ಟಿರೋ ಬೆಚ್ಚಿ ಬೀಳಿಸೋ ಸತ್ಯ ಸಿಸಿಬಿ ಅಧಿಕಾರಿಗಳನ್ನೇ ಶಾಕ್ ಮಾಡಿದೆ. ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಕೆಡ್ಡದಲ್ಲಿರೋ ಹ್ಯಾಕರ್ ಶ್ರೀಕಿ ಡಾರ್ಕ್ ವೆಬ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಮೂಲಕ ವ್ಯವಹಾರ ನಡೆಸ್ತಾ ಇದ್ದ. ಬಿಟ್ ಕಾಯಿನ್ ರೀತಿಯ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ವ್ಯವಹಾರ ನಡೆಸಿ ಡೀಲ್ ಮಾಡ್ತಿದ್ದಂತೆ. ಅಲ್ಲದೆ ಸ್ಫೋಟಕ ಸಂಗತಿ ಅಂದ್ರೆ ತನ್ನದೇ ಕ್ರಿಪ್ಟೋ ಕರೆನ್ಸಿಯನ್ನ ಕೂಡ ಹುಟ್ಟು ಹಾಕಿದ್ದ. ಆದ್ರೆ 2018 ನಂತರ ಖದೀಮ ಹುಡುಕಾಡಿದ್ದ ಕ್ರಿಪ್ಟೋ ಕರೆನ್ಸಿ ಬೆಲೆ ಕಳೆದುಕೊಂಡಿತ್ತು. ಬಳಿಕ ಮತ್ತೆ ಬಿಟ್ ಕಾಯಿನ್ ಮೂಲಕವೇ ವ್ಯವಹಾರ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿರೋ ಮೋಸ್ಟ್ ವಾಂಟೆಡ್ ಸೈಬರ್ ಕ್ರಿಮಿನಲ್ ಶ್ರೀಕೃಷ್ಣ ಡಾರ್ಕ್ ವೆಬ್ ಮೂಲಕ ಫೋನ್ ಟ್ಯಾಪ್ ಕೂಡ ಮಾಡ್ತಿದ್ದ ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ಫೋನ್ ಕದ್ದಾಲಿಕೆ ಮಾಡೋಕೆ ಅಗತ್ಯ ಇರುವ ಉಪಕರಣ ಖರೀದಿ ಮಾಡಿದಂತೆ. ಸುನೀಶ್ ಹೆಗ್ಡೆ ಹೇಳಿದವರ ಫೋನ್ ಕಾಲ್ಸ್ ಫಟಾಫಟ್ ಟ್ಯಾಪ್ ಮಾಡಿ ಮಾಹಿತಿ ನೀಡುತ್ತಿದ್ದಂತೆ. ಕೇವಲ ಹ್ಯಾಕಿಂಗ್ ಮಾತ್ರವಲ್ಲ, ಫೋನ್ ಕದ್ದಾಲಿಕೆಗೂ ಬೆಂಗಳೂರಿನ ಎಸ್ಪಿಟ್ ಸಾಮ್ರಾಜ್ಯದ ಕಿಂಗ್ ಪಿನ್ ಸುರೇಶ್ ಹೆಗ್ಡೆ ಟಾರ್ಗೆಟ್ ಕೊಡ್ತಿದ್ದ ಅನ್ನೋ ಸಂಗತಿ ಹೊರಬಿದ್ದಿದೆ.
ಸಿಸಿಬಿ ಬಲೆಗೆ ಬಿದ್ದಿರೋ ಮಹಾವಂಚಕ ಶ್ರೀಕೃಷ್ಣ ಸರ್ವರ್ ಹ್ಯಾಕಿಂಗ್ನಲ್ಲೂ ಮಾಸ್ಟರ್ ಮೈಂಡ್ನಂತೆ ವೈಫೈ ಪೈನಾಪಲ್ ಹ್ಯಾಕ್ 5 ಎಂಬ ಡಿವೈಸ್ ಮೂಲಕ ಹ್ಯಾಕ್ ಮಾಡ್ತಿದ್ದಂತೆ 2 ಸರ್ವರ್ಗಳನ್ನ ಕನೆಕ್ಟ್ ಮಾಡಿ ಮ್ಯಾನಿಪುಲೇಟ್ ಮಾಡ್ತಿದ್ದ. ನಂತರ ಡಿವೈಸ್ ಅನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಲಾಗಿನ್ ಸಮಯದಲ್ಲಿ 2 ಸರ್ವರ್ ಮಧ್ಯೆ ಸ್ಟ್ರೈಕ್ ಮಾಡ್ತಿದ್ದ. ಐಡಿ ಪಾಸ್ವರ್ಡ್ ಬಳಸಿ ಸರ್ವರ್ಗೆ ಕೃಷ್ಣ ಎಂಟ್ರಿ ಕೊಡ್ತಿದ್ದ. ಬಳಿಕ ತನಗೆ ಬೇಕಿರುವ ಮಾಹಿತಿ ಕದ್ದು ಲಾಗೌಟ್ ಆಗ್ತಿದ್ದ ಅನ್ನೋ ಸತ್ಯ ಕಕ್ಕಿದ್ದಾನೆ. ಕೊರೋನಾ ಬರೆ ನಡುವೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬರೆ. ಕೋವ್ಯಾಕ್ಸಿನ್ ಲಸಿಕೆ ಪಡೆದ ಆ ಸಚಿವ ಯಾರು? ಕೊರೋನಾಗೆ ಲಸಿಕೆ ಬಂದ್ರೆ ಎಷ್ಟು ರೇಟಿಗೆ ಸಿಗಲಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾದಿಂದ ತತ್ತರಿಸಿರುವ ದೇಶದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಏರಿಕೆ ಮಾಡಿವೆ. ಪೆಟ್ರೋಲ್ ಪ್ರತಿ ಲೀಟರ್ಗೆ 17 ಪೈಸೆ ಹಾಗೆ ಡೀಸೆಲ್ ದರ 22 ಪೈಸೆ ಹೆಚ್ಚಾಗಿದೆ. ಇದರಿಂದ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 81.23 ರೂಪಾಯಿ ಆಗಿದೆ. ಇನ್ನು ಡೀಸೆಲ್ ದರದಲ್ಲಿ 22 ಪೈಸೆ ಹೆಚ್ಚಾಗಿದ್ದು ಈ ಮೂಲಕ ಲೀಟರ್ಗೆ 70.68 ಪೈಸೆ ಆಗಿದೆ. ಹರಿಯಾಣದ ಆರೋಗ್ಯ ಸಚಿವ ಅನಿಲ್ ವಿಜ್ ಅಂಬಾಲಾ ಕಂಟೋನ್ಮೆಂಟ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವತಃ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗಕ್ಕೆ ಒಳಗಾಗಿದ್ದಾರೆ. ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ 3ನೇ ಹಂತದ ಪ್ರಯೋಗ ಹರಿಯಾಣದಲ್ಲಿ ಆರಂಭವಾಗಿದೆ. ಹರಿಯಾಣ ಆರೋಗ್ಯ ಸಚಿವ ಅನಿಲ್ ವಿಜ್ ಸ್ವಯಂ ಇಚ್ಛೆಯಿಂದ ಪರೀಕ್ಷಾರ್ಥ ಡೋಸ್ ಅನ್ನು ಪಡೆದಿದ್ದಾರೆ. 67 ವರ್ಷ ವಯಸ್ಸಿನ ಅನಿಲ್ ವಿಜ್ ಸ್ವಯಂ ಇಚ್ಛೆಯಿಂದ ವ್ಯಾಕ್ಸಿನ್ ಪಡೆದಿರುವುದಾಗಿ ಘೋಷಿಸಿದರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಅಬ್ಬರಿಸಿ ಒಪ್ಪುರಿತಾ ಇದೆ. ಒಂದು ಕಡೆ ಮಾಲಿನ್ಯ ಪ್ರಮಾಣ ಹೆಚ್ಚಳ, ಇನ್ನೊಂದು ಕಡೆ ಕೊರೋನಾ ವಿಸ್ಫೋಟಗೊಳ್ತಿರೋದು ಜನರ ನಿದ್ದೆಗೆಡಿಸಿದೆ. ಅಲರ್ಟ್ ಆಗಿರೋ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಡೋರ್ ಟು ಡೋರ್ ಕೊರೋನಾ ಟೆಸ್ಟ್ಗೆ ಮುಂದಾಗಿದೆ. ಕೊರೋನಾ ವಾರಿಯರ್ಸ್ ಮನೆ ಮನೆಗೂ ತೆರಳಿ ಜನರಿಗೆ ಕೊರೋನಾ ಪರೀಕ್ಷೆಯನ್ನು ನಡೆಸಿ ಜಾಗೃತಿ ಮೂಡಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಿಲ್ಲ. ಇತ್ತ ದೀಪಾವಳಿ ಬಳಿಕ ಎಂಟ್ರಿ ಕೊಟ್ಟಿರೋ ಛತ್ ಪೂಜಾಗೆ ಜನರು ಭರ್ಜರಿ ತಯಾರಿ ನಡೆಸಿದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಛತ್ ಪೂಜಾ ಆಚರಣೆಗೆ ಸರ್ಕಾರ ಬ್ರೇಕ್ ಹಾಕಿದ್ರು. ಜನರು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಕ್ರೂರಿ ಕೊರೋನಾ ಒಕ್ಕರಿಸುವ ಭೀತಿ ಇಲ್ಲದೆ ದೈಹಿಕ ಅಂತರ ಮರೆತು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ರು. ಕೊರೋನಾ ಆರ್ಭಟದ ನಡುವೆ ಶಾಲೆಗಳು ಬಾಗಿಲನ್ನು ತೆರೆದು ಹಲವು ರಾಜ್ಯಗಳು ಸಂಕಷ್ಟಕ್ಕೆ ಸಿಲುಕಿವೆ. ಅದರಲ್ಲೂ ಹರಿಯಾಣದಲ್ಲಿ ಶಾಲೆಗಳಿಗೆ ತೆರಳಿದ ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿರುವುದು ಎಲ್ಲರ ನಿದ್ದೆಗೆಡಿಸಿದೆ. ನವೆಂಬರ್ ಅಂತ್ಯದವರೆಗೂ ಶಾಲೆಗಳನ್ನು ತೆರೆಯದಂತೆ ಹರಿಯಾಣ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಶಾಲೆಗಳ ಬಾಗಿಲು ಓಪನ್ ಮಾಡಿದರೆ ಮಕ್ಕಳಿಗೆ ಕೊರೋನಾ ವಕ್ಕರಿಸುವ ಆತಂಕ ಹೆಚ್ಚಾಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊರೋನಾ ವಿಸ್ಫೋಟಗೊಂಡಿದೆ. ಹೀಗಾಗಿ ಮುಂಬೈನಲ್ಲಿ ಡಿಸೆಂಬರ್ 31, 2020 ತನಕ ಎಲ್ಲ ಶಾಲೆಗಳ ಬಾಗಿಲು ಬಂದ್ ಮಾಡೋಕೆ ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ನಿರ್ಧಾರ ಮಾಡಿದೆ. ಇನ್ನೊಂದು ಕಡೆ 9ನೇ ತರಗತಿಯಿಂದ ಪಿಯುಸಿವರೆಗೂ ನವೆಂಬರ್ 23ರಿಂದ ನಿಗದಿತ ಸಮಯದಿಂದ ಶಾಲೆಗಳು ಪುನಾರಂಭಗೊಳ್ಳಲಿದೆ ಅಂತ ತಿಳಿಸಿದೆ. ಮುಂಜಾಗ್ರತಾ ಕ್ರಮದ ಹಿನ್ನೆಲೆ ಸ್ಥಳೀಯ ರೈಲುಗಳು ಸಂಚಾರ ಕೂಡ ಆರಂಭಿಸಿರುವುದು ಉತ್ತಮ ಅಂತ ಮೇಯರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಕೊರೋನಾ ಆರ್ಭಟದ ನಡುವೆ ಮಹಾಮಾರಿಗೆ ಲಸಿಕೆ 2-3 ತಿಂಗಳಲ್ಲಿ ಸಿಗಲಿದೆ ಅನ್ನೋ ಸಿಹಿ ಸುದ್ದಿ ಸಿಕ್ಕಿದೆ. ಕೊರೋನಾ ಲಸಿಕೆ ಗರಿಷ್ಠ 1,000 ರೂಪಾಯಿಯಲ್ಲಿ ಸಿಗಲಿದೆ ಅಂತ ಆಧಾರ್ ಪೂನಾವಾಲಾ ತಿಳಿಸಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ ಸಹಭಾಗಿತ್ವದಲ್ಲಿ ಆಕ್ಸ್ಫರ್ಡ್ ವಿವಿ ಅಭಿವೃದ್ಧಿಪಡಿಸುತ್ತಿರುವ ಲಸಿಕೆ 2021 ಫೆಬ್ರವರಿ ವೇಳೆಗೆ ದೊರಕಲಿದೆ. ಫೆಬ್ರವರಿ ಬಳಿಕ ಎಲ್ಲರಿಗೂ ಸಿಗಲಿದೆ ಅಂತ ಔಷಧ ತಯಾರಿಕಾ ಸಂಸ್ಥೆ ಸೆರಮ್ಸ್ ಇನ್ಸ್ಟಿಟ್ಯೂಟ್ ಸಿಇಒ ಆಧಾರ್ ಪೂನಾವಾಲಾ ಮಾಹಿತಿ ಕೊಟ್ಟಿದ್ದಾರೆ. ದೀಪಾವಳಿ ಬಳಿಕ ಗುಜರಾತ್ನ ಅಹಮದಾಬಾದ್ನಲ್ಲಿ ಹೆಮ್ಮಾರಿ ಕೊರೋನಾ ವಿಸ್ಫೋಟಗೊಂಡಿದೆ. ಇನ್ನು ಅಹಮದಾಬಾದ್ನಲ್ಲಿ ಹೊಸ ಪ್ರಕರಣಗಳು ತೀವ್ರವಾಗಿ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಮೊರೆ ಹೋಗಲಾಗಿದೆ. ಇಂದು ರಾತ್ರಿ 9 ಗಂಟೆಯಿಂದ ನವೆಂಬರ್ 23ರ ಬೆಳಗ್ಗೆ 6 ಗಂಟೆವರೆಗೂ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಜನರ ಓಡಾಟಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ. ಹಾಲು ಮತ್ತು ಔಷಧಿ ಅಂಗಡಿಗಳು ಮಾತ್ರ ತೆರೆದಿರಲಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಭಾರತದಲ್ಲಿ ಕೊರೋನಾ ವೈರಸ್ ವಿಸ್ಫೋಟಗೊಂಡಿದೆ. ಕೊರೋನಾ ಸೋಂಕಿತರ ಪಟ್ಟಿಯಲ್ಲಿ ಅಮೆರಿಕ ನಂತರ ಸ್ಥಾನ ಪಡೆದುಕೊಂಡಿರುವ ಭಾರತದಲ್ಲಿ ನಿನ್ನೆ ಒಂದೇ ದಿನ 45,882 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ದೇಶದಲ್ಲಿ ಸೋಂಕಿತರ ಸಂಖ್ಯೆ 90,04,366ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆ 24 ಗಂಟೆಯಲ್ಲಿ 584 ಮಂದಿ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಸಾವಿನ ಸಂಖ್ಯೆ 1,32,162ಕ್ಕೆ ತಲುಪಿದೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ನಿನ್ನೆ ಒಂದೇ ದಿನ 44,807 ಮಂದಿ ಸೋಂಕಿನಿಂದ ಚೇತರಿಸಿಕೊಂಡಿದ್ದಾರೆ.